ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ಣಾಶ್ರಮದ ಹೆಸರು ವೆಂಕಟನಾಥ. ಪತ್ನಿ ಸರಸ್ವತಿಬಾಯಿ. ಅವರು ಪಿಶಾಚಿಯಾಗಿ ಜನ್ಮ ತಾಳಿದ ಮತ್ತು ರಾಯರು ಅವರಿಗೆ ಮೋಕ್ಷ ನೀಡಿದ ಕಥೆಯು ಅವರ ಜೀವನದ ಚರಿತ್ರೆಯ ಅತ್ಯಂತ ಭಾವುಕ ಹಾಗೂ ಪವಾಡಮಯ ಸದೃಶ ಘಟನೆಯಾಗಿದೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಗಂಡ ಹೆಂಡತಿ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಹಣಕಾಸು, ವಿದ್ಯೆ, ಉದ್ಯೋಗ ಈ ರೀತಿಯಾದಂತಹ ತೊಂದರೆಗಳೇನಾದರೂ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ದತ್ತಾತ್ರೇಯ ಸ್ವಾಮಿ ಇವರ ನಂಬರ್ಗೆ ಕರೆ ಮಾಡಿ ಫೋನಿನ ಮೂಲಕ ಅಥವಾ ನೇರವಾಗಿಯೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು. ವೀಕ್ಷಕರೇ, ವೆಂಕಟನಾಥರು ತೀವ್ರ ಬಡತನದಲ್ಲಿದ್ದರೂ ಸಂಪೂರ್ಣ ಪಂಡಿತರಾಗಿದ್ದರು. ಅವರ ಜ್ಞಾನ ಮತ್ತು ಭಕ್ತಿಯನ್ನು ಕಂಡು ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಪೀಠದ ಉತ್ತರಾಧಿಕಾರಿಯಾಗಲು ಸನ್ಯಾಸ ಸ್ವೀಕರಿಸುವಂತೆ ಅವರಿಗೆ ಸೂಚಿಸಿದರು. ಆರಂಭದಲ್ಲಿ ಸಂಸಾರದ ಜವಾಬ್ದಾರಿಯಿಂದಾಗಿ ವೆಂಕಟನಾಥರು ಹಿಂಜರಿದರೂ ನಂತರ ದೈವೇಚ್ಛೆಯಂತೆ ಸನ್ಯಾಸ ಸ್ವೀಕರಿಸಲು ಒಪ್ಪಿಕೊಂಡರು. ಪಾಲ್ಗುಣ ಮಾಸದ ಶುಕ್ಲ ಬಿದಿಗೆಯೆಂದು ತಂಜಾವೂರಿನಲ್ಲಿ ವೆಂಕಟನಾಥರಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಲಾಯಿತು. ಆದರೆ ಪತಿಯ ಸನ್ಯಾಸಾಶ್ರಮದ ಸುದ್ದಿ ತಿಳಿದ ಸರಸ್ವತಿ ಬಾಯಿಯವರಿಗೆ ಆಘಾತವಾಯಿತು. ಪತಿಯನ್ನು ಕೊನೆಯ ಬಾರಿ ನೋಡಬೇಕೆಂಬ ಆತುರದಲ್ಲಿ ಅವರು ದೀಕ್ಷೆ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸಿದರು. ಆದರೆ ಅಷ್ಟು ಹೊತ್ತಿಗಾಗಲೇ ವೆಂಕಟನಾಥರು ಸನ್ಯಾಸಿಯಾಗಿದ್ದರು. ಸನ್ಯಾಸಿಗಳಿಗೆ ಹೆಂಡತಿಯ ಮುಖ ನೋಡುವುದು ನಿಷಿದ್ಧವಾಗಿದ್ದರಿಂದ ಸರಸ್ವತಿಯವರಿಗೆ ಒಳಗೆ ಹೋಗಲು ಅನುಮತಿ ಸಿಗಲಿಲ್ಲ. ಇದರಿಂದ ತೀವ್ರವಾಗಿ ಮನನೊಂದು ಪತಿಯಿಲ್ಲದ ಜೀವನ ವ್ಯರ್ಥವೆಂದು ಭಾವಿಸಿ ಅವರು ದಾರಿಯಲ್ಲಿದ್ದ ಬಾವಿಗೆ ಹಾರಿ ಪ್ರಾಣವನ್ನು ತ್ಯಜಿಸಿದರು, ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಪಿಶಾಚಿ ಜನ್ಮ ಮತ್ತು ರಾಯರ ಸನ್ನಿಧಿ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಅಕಾಲಿಕ ಮರಣ ಅಥವಾ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಸದ್ಗತಿ ಸಿಗದೆ ಆತ್ಮವು ಪಿಶಾಚಿಯಾಗಿ ಅಲೆಯುತ್ತೆ. ಅದರಂತೆ ಸರಸ್ವತಿ ಬಾಯಿಯವರ ಆತ್ಮವು ಪಿಶಾಚಿ ರೂಪ ಪಡೆದು ತನ್ನ ಪತಿಯಾಗಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇದ್ದ ಜಾಗಕ್ಕೆ ಬಂದಿತು. ಸಾಮಾನ್ಯ ಕಣ್ಣುಗಳಿಗೆ ಕಾಣಿಸಿದ ಆ ರೂಪ ರಾಯರಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಗೋಚರವಾಯಿತು. ರಾಯರ ಪತ್ನಿಯ ಆತ್ಮಕ್ಕೆ ಮೋಕ್ಷ. ತಮ್ಮ ಪೂರ್ವಾಶ್ರಮದ ಪತ್ನಿಯು ಪ್ರೇತಾತ್ಮವಾಗಿ ಕಷ್ಟಪಡುತ್ತಿರುವುದನ್ನು ಕಂಡು ರಾಯರ ಮನಸ್ಸು ಕರಗಿತು. ರಾಯರು ತಕ್ಷಣವೇ ತಮ್ಮ ಕಮಂಡಲದಲ್ಲಿದ್ದ ಪವಿತ್ರ ತೀರ್ಥವನ್ನು ಮಂತ್ರಿಸಿ ಆ ಪ್ರೇತಾತ್ಮದ ಮೇಲೆ ಪ್ರೋಕ್ಷಿಸಿದರು, ಅಂದರೆ ಚಿಮುಕಿಸಿದರು. ತಮ್ಮ ಇಡೀ ಜೀವನದ ತಪಸ್ಸಿನ ಪುಣ್ಯಫಲದ ಒಂದು ಭಾಗವನ್ನು ಧಾರೆ ಎರೆದು ಅವರಿಗೆ ಅರ್ಪಿಸಿದರು. ರಾಯರ ತಪೋಶಕ್ತಿ ಮತ್ತು ಪವಿತ್ರ ತೀರ್ಥದ ಪ್ರಭಾವದಿಂದಾಗಿ ಸರಸ್ವತಿ ಬಾಯಿಯವರ ಪಾಪಕರ್ಮಗಳು ಕಳೆದು ಪಿಶಾಚಿ ಜನ್ಮದಿಂದ ಮುಕ್ತಿ ದೊರೆಯಿತು. ಅವರ ಆತ್ಮವು ರಾಯರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿ ನೇರವಾಗಿ ವೈಕುಂಠ ಲೋಕವನ್ನು, ಅಂದರೆ ಸ್ವರ್ಗಲೋಕವನ್ನು ಸೇರಿತು. ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕರುಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.